ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವರ್ಷ ಕೊನೆಯ ಚಂದ್ರಗ್ರಹಣ ಆಗಸ್ಟ್ 28ರಂದು ಬಂದಿದೆ. ಜೊತೆಗೆ ಶಕ್ತಿಶಾಲಿ ಹುಣ್ಣಿಮೆ ಕೂಡ ಬಂದಿದೆ. 2026ರ ಚಂದ್ರಗ್ರಹಣದ ದಿನ ಕೆಲವು ರಾಶಿಗಳಿಗೆ ಉತ್ತಮವಾಗಿರುತ್ತದೆ. ಹಾಗಾದರೆ ಈಗ ಆ ಅದೃಷ್ಟದ ರಾಶಿಗಳು ಯಾವುವು ಎಂದು ನೋಡೋಣ. ಹಾಗೆ ಚಂದ್ರಗ್ರಹಣ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು ಅಂತ ನೋಡೋಣ. ಕಟಕ ಸೇರಿ ಈ 5 ರಾಶಿಯವರಿಗೆ ಕುಬೇರನ ಕೃಪೆ, ಹಣವಂತರಾಗುವ ಭಾಗ್ಯ, ಲಕ್ಷ್ಮೀನಾರಾಯಣ ಯೋಗ 2026. ಕೆಲ ದಿನಗಳ ನಂತರ ತುಲಾ ರಾಶಿಯಲ್ಲಿ ಶುಕ್ರ ಹಾಗೂ ಬುಧ ಒಂದೇ ಸ್ಥಾನದಲ್ಲಿ ಸಂಚಾರ ಮಾಡಲಿವೆ. ಇದು ಕೆಲ ರಾಶಿಯವರಿಗೆ ಕುಬೇರನ ಕೃಪೆಯಿಂದ ಕೋಟ್ಯಾಧಿಪತಿಯಾಗುವ ಭಾಗ್ಯವನ್ನು ನೀಡುವುದು. ಹಾಗಾದರೆ ಜ್ಯೋತಿಷ್ಯದ ಪ್ರಕಾರ ಆ ಶುಭ ರಾಶಿಗಳು ಯಾವುವು ಎಂದು ತಿಳಿಯೋಣ ಬನ್ನಿ. ಅಂತಹ ರಾಶಿಯವರ ಜೀವನ ನೆಮ್ಮದಿ ಸಮೃದ್ಧಿಯಿಂದ ಕೂಡಿರಲಿದೆ. ಹಾಗಾದರೆ ಯಾವ ರಾಶಿಯವರಿಗೆ ಭವಿಷ್ಯದಲ್ಲಿ ಅದೃಷ್ಟ ಕೂಡಿ ಬರಲಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಕುಂಭರಾಶಿ. ಕುಂಭರಾಶಿಯವರ ಜಾತಕದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಹಲವಾರು ಬದಲಾವಣೆಗಳನ್ನು ತರುತ್ತದೆ. ಈ ಬದಲಾವಣೆ ಶುಭ ಘಟನೆಗಳಿಗೆ ಸಾಕ್ಷಿಯಾಗುವುದು. ಇದನ್ನು ನಿರೀಕ್ಷೆಗಳನ್ನು ಪೂರೈಸುವ ಬದಲಾವಣೆ ಎಂದು ಪರಿಗಣಿಸಲಾಗುತ್ತದೆ. ಬಹುನಿರೀಕ್ಷಿತ ಆಸೆಗಳನ್ನು ಪೂರೈಸುವ ಮತ್ತು ನಿರೀಕ್ಷೆಗಳನ್ನು ಪೂರೈಸುವ ಸಮಯವೆಂದು ನೋಡಲಾಗುತ್ತದೆ. ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಸಾಕಷ್ಟು ಆದಾಯವನ್ನು ಪಡೆಯುತ್ತೀರಿ. ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಕುಟುಂಬ ಸದಸ್ಯರಿಂದ ಬೆಂಬಲವು ಸಿಗಲಿದೆ. ಇದೆಲ್ಲದರ ಜೊತೆಗೆ ವೃತ್ತಿಪರ ಜೀವನ ಮತ್ತು ಕುಟುಂಬದ ಜೀವನದ ನಡುವೆ ಸಮತೋಲನವನ್ನು ಸೃಷ್ಟಿಸುವ ಅವಕಾಶವನ್ನು ಸಹ ನೀವು ಪಡೆಯುತ್ತೀರಿ. ಶುಕ್ರನ ಸ್ಥಾನವು ನಿಮಗೆ ಯಶಸ್ವಿಯಾಗಲು ಸಹಾಯ ಮಾಡುವುದಲ್ಲದೆ ಅನುಕೂಲಕರ ವಾತಾವರಣವನ್ನು ಸಹ ಸೃಷ್ಟಿಸುತ್ತದೆ. ವಿಶೇಷವಾಗಿ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಮರುಕಳಿಸುವುದು. ಧನಸ್ಸು ರಾಶಿ. ಧನುರಾಶಿಯವರಿಗೆ ಲಕ್ಷ್ಮೀನಾರಾಯಣ ಯೋಗ ಆರ್ಥಿಕ ಸ್ಥಿತಿಯನ್ನು ಬಲಗೊಳಿಸುವುದು. ಇದು ನಮ್ಮ ಜೀವನದಲ್ಲಿ ಅನುಕೂಲಕರ ಬದಲಾವಣೆಗಳನ್ನು ತರುವುದು. ಈ ಬದಲಾವಣೆಯು ಧನುರಾಶಿಯವರ ಜೀವನದಲ್ಲಿ ಶುಭ ಘಟನೆಗಳನ್ನು ಸೃಷ್ಟಿಸಲಿದೆ. ನಿರ್ದಿಷ್ಟವಾಗಿ ಹೇಳೋದಾದರೆ ಇದು ದಾಂಪತ್ಯ ಜೀವನದಲ್ಲಿ ಸಂತೋಷವನ್ನು ತರುವ ಸಮಯ. ಕುಟುಂಬದ ಆರ್ಥಿಕ ಸ್ಥಿತಿ ಸುಧಾರಿಸುವ ಸಮಯ ಇದು. ನೀವು ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಪಡೆಯುವ ಸಾಧ್ಯತೆಗಳು ಮುಂದುವರೆಯುವುದಾದರೂ ಶೀಘ್ರದಲ್ಲೇ ಮದುವೆಯಾಗುವ ಯೋಗ ಇದೆ. ಕಚೇರಿಯಲ್ಲಿ ಕೆಲಸ ಮಾಡುವ ಜನರು ಪ್ರಬಲ ಸ್ಥಾನವನ್ನು ಪಡೆಯುವ ಅವಕಾಶವನ್ನು ಪಡೆಯುತ್ತಾರೆ. ನಿಮ್ಮ ಕೆಲಸವನ್ನು ಗೌರವಿಸಲಾಗುತ್ತದೆ. ಕೆಲಸದಲ್ಲಿ ಉತ್ತಮ ಕಾರ್ಯಕ್ಷಮತೆಗಾಗಿ ಬಡ್ತಿ ಮತ್ತು ಸಂಬಳ ಹೆಚ್ಚಳಕ್ಕೂ ಅವಕಾಶಗಳಿವೆ. ಕನ್ಯಾ ರಾಶಿ. ಲಕ್ಷ್ಮೀನಾರಾಯಣ ಯೋಗ ಕನ್ಯಾ ರಾಶಿಯವರ ಜಾತಕದ 3ನೇ ಮನೆಯಲ್ಲಿ ಬದಲಾವಣೆಯನ್ನು ತರಲಿದೆ. ವೈದಿಕ ಜ್ಯೋತಿಷ್ಯದಲ್ಲಿ ಇದನ್ನು ಲಾಭದ ಮನೆ ಎಂದು ಸೂಚಿಸಲಾಗುತ್ತದೆ. ಹೀಗಾಗಿ ಇದು ಸ್ವಯಂ ಉದ್ಯೋಗಿಗಳಿಗೆ ವಿಶೇಷ ಸಮಯವಾಗಿರುತ್ತದೆ. ನಿಮ್ಮ ವ್ಯವಹಾರವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಸ್ತರಿಸಲು ಅವಕಾಶವನ್ನು ನೀವು ಪಡೆಯುವಿರಿ. ಷೇರು ಮಾರುಕಟ್ಟೆ, ಹೂಡಿಕೆಗಳಲ್ಲಿ ಆಸಕ್ತಿ ಹೊಂದಿರುವ ಜನರು ನಿರೀಕ್ಷಿತ ಲಾಭವನ್ನು ಪಡೆಯುವರು. ಈ ಅವಧಿಯಲ್ಲಿ ಹೊಸ ಹೂಡಿಕೆಗಳನ್ನು ತಪ್ಪಿಸುವುದು ಉತ್ತಮ. ಕಚೇರಿಯಲ್ಲಿ ಕೆಲಸ ಮಾಡುವ ಜನರು ತಮ್ಮ ವಿಶಿಷ್ಟ ಕೌಶಲ್ಯದಿಂದ ಉನ್ನತ ಅಧಿಕಾರಿಗಳ ಗಮನವನ್ನು ಸೆಳೆಯುವರು. ನಿಮಗೆ ನಿಯೋಜಿಸಲಾದ ಕಾರ್ಯಗಳನ್ನು ಚೆನ್ನಾಗಿ ಪೂರ್ಣಗೊಳಿಸುವುದು ತುಂಬ ಕಷ್ಟ. ಸಿಂಹರಾಶಿ. ಶುಕ್ರನ ಸಂಚಾರದಿಂದಾಗಿ ಉಂಟಾಗುವ ಶ್ರೀ ಲಕ್ಷ್ಮೀನಾರಾಯಣ ಯೋಗ ಸಿಂಹರಾಶಿಯವರಿಗೆ ಅನಿರೀಕ್ಷಿತ ಬದಲಾವಣೆಗಳನ್ನು ತರಲಿದೆ. ನೀವು ಇತರ ರಾಶಿಗಳಿಗಿಂತ ಹೆಚ್ಚು ಪ್ರಯೋಜನವನ್ನು ಪಡೆಯುವಿರಿ. ಈ ಶುಭ ಯೋಗದ ಪ್ರಭಾವ ಸಿಂಹರಾಶಿಯವರ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗಿ ಬದಲಾಗಲಿದೆ. ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮನ್ನು ಹೆಚ್ಚು ಪ್ರೀತಿಸುತ್ತಾರೆ. ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದ ಪ್ರಗತಿಗಾಗಿ ಅವಕಾಶಗಳು ಸಿಗುವುದು. ಅಲ್ಲದೆ ನಿಮ್ಮ ಸ್ನೇಹಿತರ ಬಳಗ ವಿಸ್ತರಿಸುತ್ತದೆ. ನೀವು ಕಚೇರಿ ಮತ್ತು ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಾಮರಸ್ಯದ ಸಂಬಂಧವನ್ನು ಕಾಪಾಡಿಕೊಳ್ಳುತ್ತೀರಿ. ಕೆಲಸದ ಸ್ಥಳದಲ್ಲಿ ಮನಸ್ತಾಪಗಳು ಕಡಿಮೆಯಾಗುತ್ತದೆ. ನೀವು ಲಾಭ ಮತ್ತು ನಿರೀಕ್ಷೆಗಿಂತ ಹೆಚ್ಚಿನ ಆದಾಯವನ್ನು ಪಡೆಯುತ್ತೀರಿ. ವಿಶೇಷವಾಗಿ ಈ ರಾಶಿಯವರ ದಾಂಪತ್ಯ ಜೀವನ ಸುಂದರ ಹಾಗೂ ಸಂತೋಷದಿಂದ ಕೂಡಿರಲಿ. ಕಟಕ ರಾಶಿ. ಕಟಕ ರಾಶಿಯವರಿಗೆ ಲಕ್ಷ್ಮೀನಾರಾಯಣ ಯೋಗದಿಂದಾಗಿ ಹಣದ ಮಳೆಯಾಗುವುದು ಖಚಿತ. ಕಟಕ ರಾಶಿಯವರು ವೃತ್ತಿ ಬೆಳವಣಿಗೆಗೆ ಸಂಬಂಧಿಸಿದ ಪ್ರವಾಸಗಳಲ್ಲಿ ಸಾಕಷ್ಟು ವೃದ್ಧಿ ಅವಕಾಶಗಳನ್ನು ಪಡೆಯುವರು. ನೀವು ಈಗಾಗಲೇ ಮಾಡುತ್ತಿರುವ ವ್ಯವಹಾರದಿಂದ ಈಗಾಗಲೇ ಸಾಕಷ್ಟು ಆದಾಯವನ್ನು ಪಡೆಯುತ್ತೀರಿ. ನೀವು ಹೊಸ ಆದಾಯವನ್ನು ಗಳಿಸುವ ವರ್ಷಗಳನ್ನು ಕಂಡುಕೊಳ್ಳುವ ಸಮಯ ಇದು. ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿನ ಫಲಿತಾಂಶಗಳು ನಿಮ್ಮ ಪರವಾಗಿರುತ್ತವೆ. ನಿಮ್ಮ
ವ್ಯವಹಾರಕ್ಕಾಗಿ ಪೂರ್ವಜರ ಆಸ್ತಿಯನ್ನು ಬಳಸುವ ಮಾರ್ಗಗಳನ್ನು ನೀವು ಕಂಡುಕೊಳ್ಳಿರುವಿರಿ. ನೀವು ಕುಟುಂಬ ಮತ್ತು ಸಂಬಂಧಿಕರೊಂದಿಗೆ ಸಂತೋಷದ ಸಮಯವನ್ನು ಕಳೆಯುತ್ತೀರಿ ಮತ್ತು ಜೀವನವು ಉತ್ತಮವಾಗಿ ಬದಲಾಗುತ್ತದೆ. ಆರ್ಥಿಕ ಸ್ಥಿತಿ ನೆಮ್ಮದಿಯನ್ನು ತಂದುಕೊಡುವುದು. ದೀರ್ಘಕಾಲದ ಮನೆಯಲ್ಲಿ ನಿಂತು ಹೋಗಿದ್ದ ಶುಭ ಕಾರ್ಯಗಳು ಮತ್ತೆ ಶುರುವಾಗಲಿದೆ. ಇದು ನಿಮ್ಮ ಮನೆಯ ವಾತಾವರಣವನ್ನು ಬದಲಾಯಿಸುವುದು. ವೃಷಭ ರಾಶಿ. ಈ ಚಂದ್ರಗ್ರಹಣ ವೃಷಭ ರಾಶಿಯವರಿಗೆ ಬಹಳಷ್ಟು ಮಂಗಳಕರ ಪ್ರಯೋಜನಗಳನ್ನು ನೀಡುತ್ತದೆ. ವೃಷಭ ರಾಶಿಯವರಿಗೆ ಧನಲಾಭ, ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗಲಿದೆ. ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ. ಅಲ್ಲದೆ ಈ ಸಮಯದಲ್ಲಿ ಕೆಲಸದಲ್ಲಿ ಯಶಸ್ಸು ಸಿಗಲಿದೆ. ಆದಾಯವನ್ನು ಹೆಚ್ಚಿಸುವ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ನೀವು ಕೈಹಾಕಿದ ಕೆಲಸಗಳಲ್ಲಿ ಯಶಸ್ಸು ದೊರೆಯಲಿದೆ. ನಷ್ಟದ ಸಂಭವನೀಯತೆ ನಿರೀಕ್ಷೆಯಲ್ಲಿರುವವರಿಗೆ ಅದು ಲಾಭವಾಗಿ ಅಥವಾ ಅಸಲು ಕೈಗೆ ಸಿಗುವಂತೆ ಆಗುತ್ತದೆ. ಸೋದರ ಸೋದರಿಯರ ಜೊತೆಗೆ ಇರುವ ವೈಮನಸ್ಯ ನಿವಾರಣೆಯಾಗಲಿದೆ. ಹೆಸರು ಕೀರ್ತಿಗಳು ದೊರೆಯಲಿವೆ. ಕೋರ್ಟು ಕಚೇರಿ ವ್ಯಾಜ್ಯಗಳು ಬಗೆಹರಿಸಿಕೊಳ್ಳಬಹುದು. ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದಲ್ಲಿ ಸೂಕ್ತ ವೈದ್ಯೋಪಚಾರಗಳು ದೊರೆಯಲಿವೆ. ಮಿಥುನ ರಾಶಿ. ಈ ಚಂದ್ರಗ್ರಹಣ ಮಿಥುನ ರಾಶಿಯವರಿಗೆ ಬಹಳ ದಿನಗಳಿಂದ ಲಾಭವಾಗದೆ ಹಣವನ್ನು ಪಡೆಯಲು ಸಹಾಯ ಮಾಡುತ್ತದೆ. ವೃತ್ತಿಪರವಾಗಿ ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು. ಈ ಕಚೇರಿಯಲ್ಲಿ ತಮ್ಮ ಅತ್ಯುತ್ತಮ ಕಾರ್ಯಕ್ಷಮತೆಗಾಗಿ ಉದ್ಯೋಗಿಗಳು ಮೆಚ್ಚುಗೆಯನ್ನು ಪಡೆಯುತ್ತಾರೆ. ದೀರ್ಘಾವಧಿಯ ಯೋಜನೆಗಳು ನೆರವೇರಲಿವೆ. ಸಮಾಜದಲ್ಲಿ ಮೌಲ್ಯ ಮತ್ತು ಗೌರವ ಹೆಚ್ಚಾಗುವ ಸಾಧ್ಯತೆ ಇದೆ. ಉದ್ಯೋಗ, ಹಣಕಾಸಿನ ವಿಚಾರದಲ್ಲಿ ಸಂಬಂಧಿಸಿದಂತೆ ಚಿಂತೆಗಳು ಕಾಡುತ್ತಿದ್ದರೆ ಅದು ದೂರವಾಗಲಿದೆ. ಸರಾಗವಾಗಿ ಸಾಂಸಾರಿಕವಾಗಿ ಸಮಸ್ಯೆಗಳು ಎದುರಿಸುತ್ತಿರುವವರಿಗೆ ಸಹ ನಿರುಮ್ಮಳವಾಗುವಂತಹ ಬೆಳವಣಿಗೆ ದೊರೆಯಲಿದೆ. ಬಡ್ತಿ ಅಥವಾ ವೇತನ ಹೆಚ್ಚಳದ ನಿರೀಕ್ಷೆಯಲ್ಲಿರುವವರಿಗೆ ಶುಭ ಸುದ್ದಿ ಕೇಳಿ ಬರಲಿದೆ. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ಜೊತೆಗೆ ಭಿನ್ನಾಭಿಪ್ರಾಯಗಳು ಬಗೆಹರಿಸಿಕೊಳ್ಳುವ ಅವಕಾಶವಿದೆ. ವೃಶ್ಚಿಕ ರಾಶಿ. ಈ ಚಂದ್ರಗ್ರಹಣ ವೃಶ್ಚಿಕ ರಾಶಿಯವರಿಗೆ ಲಾಭ ತರಲಿದೆ. ಮುಖ್ಯವಾಗಿ ಉತ್ತಮ ಆರ್ಥಿಕ ಜೀವನ ಉತ್ತಮವಾಗಿರಲಿದೆ. ಐಷಾರಾಮಿ ಸೌಕರ್ಯಗಳು ಹೆಚ್ಚಾಗುತ್ತವೆ. ವ್ಯಾಪಾರಸ್ಥರು ಅಧಿಕ ಲಾಭವನ್ನು ಪಡೆಯುತ್ತಾರೆ. ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಗುರುತಿಸಲಾಗುತ್ತದೆ. ನಿಮ್ಮ ಆಪ್ತರು ನಿಮ್ಮನ್ನು ಮೆಚ್ಚುತ್ತಾರೆ. ನಿಮ್ಮ ಸಾಧನೆ ಸಮಾಜದಲ್ಲಿ ಖ್ಯಾತಿ ತಂದುಕೊಡಲಿದೆ. ಸಂತಾನ ವಿಚಾರಕ್ಕೆ ಚಿಂತೆಗೆ ಒಳಗಾಗಿದ್ದರೆ, ವ್ಯಾಪಾರ ವ್ಯವಹಾರಗಳಲ್ಲಿ ಹಣ ಹಾಕಿ ಅದು ಸಿಕ್ಕಿ ಹಾಕಿಕೊಂಡಿದೆ ಎಂದಾದಲ್ಲಿ, ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಗಂಭೀರ ವ್ಯಾಜ್ಯಗಳಿದ್ದಲ್ಲಿ ಇವೆಲ್ಲ ಉಲ್ಬಣವಾಗುವ ಅವಕಾಶಗಳಿವೆ. ಇಂಥದ್ದೇನೂ ಆಗಿಲ್ಲ ಎಂದಾದರೆ ಅದು ಕಾಣಿಸಿಕೊಳ್ಳಬಹುದು. ಇನ್ನು ಈ ಬಾರಿ ಮಿಶ್ರ ಫಲಿತಾಂಶ ಇರುವುದರಿಂದ ಈ ಮೇಲ್ಕಂಡ ವಿಚಾರಗಳಲ್ಲಿಯೇ ಸಕಾರಾತ್ಮಕ ಬೆಳವಣಿಗೆಗಳನ್ನು ಸಹ ನಿರೀಕ್ಷೆ ಮಾಡಬಹುದು. ಪರಿಹಾರ. ಇದು ದ್ವಾದಶ ರಾಶಿಯವರು ಅನುಸರಿಸಿದರೆ ಉತ್ತಮ. ಗ್ರಹಣ ಸಂಭವಿಸುವ ದಿನ ಮನೆಯ ಹತ್ತಿರ ಇರುವ ಶಿವ ದೇವಾಲಯಕ್ಕೆ ತೆರಳಿ ಹಾಲಿನಿಂದ ರುದ್ರಾಭಿಷೇಕ ಮಾಡಿಸುವುದು ಉತ್ತಮ. ಇನ್ನು ಇದರ ಜೊತೆಗೆ ಚಂದ್ರಬಿಂಬ, ಬಿಳಿಯ ವಸ್ತ್ರ, ಅಕ್ಕಿ ಅಥವಾ ಭತ್ತ ಹಾಗೂ ಉದ್ದಿನ ಬೇಳೆಯನ್ನು ದಾನವಾಗಿ ನೀಡಬೇಕು. ಇದು ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ ಸಹಿತವಾಗಿ ನೀಡಬೇಕು. ಈ ಶಿವಾಷ್ಟೋತ್ತರ, ಚಂದ್ರಾಷ್ಟೋತ್ತರವನ್ನು ಪಠಣವನ್ನು ಮಾಡಬೇಕು. ಗ್ರಹಣದ ಸಮಯದಲ್ಲಿ ಇವುಗಳನ್ನು ಪಾಲಿಸಿ. ಚಂದ್ರಗ್ರಹಣದ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋಗುವುದು ಮತ್ತು ಅದನ್ನು ತಡೆಯಬೇಕು. ಗ್ರಹಣದ ಸಮಯದಲ್ಲಿ ಅಡುಗೆ ಕೆಲಸಗಳನ್ನು ಮಾಡಬಾರದು. ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಹೊರಗೆ ಹೋಗಬಾರದು. ಗ್ರಹಣದ ಸಮಯದಲ್ಲಿ ಚೂಪಾದ ವಸ್ತುಗಳನ್ನು ಮುಟ್ಟಬಾರದು. ಇದಲ್ಲದೆ ಗ್ರಹಣ ಕಾಲದಲ್ಲಿ ದೇವರ ಮೂರ್ತಿಯನ್ನು ಮುಟ್ಟಬಾರದು. ಗ್ರಹಣ ಸಮಯದಲ್ಲಿ ಸೂರ್ಯ ಮಂತ್ರವನ್ನು ಪಠಿಸಿ. ಚಂದ್ರಗ್ರಹಣದ ನಂತರ ಏನು ಮಾಡಬೇಕು? ಗ್ರಹಣದ ನಂತರ ಮನೆಯನ್ನು ಶುಚಿಗೊಳಿಸಿ ಗಂಗಾ ಜಲವನ್ನು ಮನೆಯೆಲ್ಲ ಚಿಮುಕಿಸಿ. ಮನೆಯ ದೇವರ ಕೋಣೆಯಲ್ಲಿರುವ ಎಲ್ಲ ದೇವರು ದೇವತೆಗಳ ವಿಗ್ರಹಗಳು ಮತ್ತು ಚಿತ್ರಗಳ ಮೇಲೆ ಗಂಗಾ ಜಲವನ್ನು ಹಿಂಪಡಿಸಿ ಮತ್ತು ಸ್ನಾನ ಮಾಡಿ. ಅಲ್ಲದೆ ಚಂದ್ರಗ್ರಹಣದ ನಂತರ ಸ್ನಾನ ಮಾಡಿ ದಾನ ಧರ್ಮದಂತಹ ಕಾರ್ಯವನ್ನು ಮಾಡಿ. ಚಂದ್ರಗ್ರಹಣದ ನಂತರ ಹಸುವಿಗೆ ಹಸಿರು ಮೇವನ್ನು ತಿನ್ನಲು ನೀಡಬೇಕು. ಗ್ರಹಣದ ಸಮಯದಲ್ಲಿ ಮನೆಯಲ್ಲಿರುವ ಎಲ್ಲ ನೀರಿನ ಪಾತ್ರೆಗಳು, ಹಾಲು ಮತ್ತು ಮೊಸರುಗಳಲ್ಲಿ ಕುಶ ಅಥವಾ ತುಳಸಿ ಎಲೆಗಳನ್ನು ತೊಳೆದು ಹಾಕಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಈ ದಿನ ಕೇವಲ 10 ರೂಪಾಯಿಗೆ ಈ ಪದಾರ್ಥ ಖರೀದಿಸಿ ಮನೆಗೆ ತಂದು ಈ ಮಂತ್ರವನ್ನು ಹೇಳಿಕೊಂಡ್ರೆ ದೇವಾನುದೇವತೆಗಳ ಜೊತೆಗೆ ಗುರುವಿನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ನೀವು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಬಂಗಾರದಂತಹ ಫಲ ಸಿಗುತ್ತದೆ. ಈ ದಿನ ಯಾವ 5 ಕೆಲಸಗಳನ್ನು ಮಾಡಿದರೆ ಬಡತನ ನಾಶವಾಗುತ್ತದೆ ಎಂದು ಈಗ ತಿಳಿಯೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ.
ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಮೊಟ್ಟ ಮೊದಲ ಕೆಲಸ ಏನೆಂದರೆ ಮೌನವಾಗಿ ಸ್ನಾನ ಮಾಡುವುದು. ಸ್ನಾನದ ನೀರಿಗೆ ಸ್ವಲ್ಪ ಕಪ್ಪು ಎಳ್ಳನ್ನು ಬೆರೆಸಿ ಸ್ನಾನ ಮಾಡುವುದು. ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ನದಿ ಸ್ನಾನ ಅಥವಾ ಮನೆಯಲ್ಲಿಯೇ ಸ್ನಾನ ಮಾಡಿಕೊಳ್ಳಬಹುದು. ಅದರಲ್ಲೂ ಮೌನವಾಗಿದ್ದುಕೊಂಡು ಸ್ನಾನ ಮಾಡಿದರೆ 1000 ಗೋದಾನ ಮಾಡಿದ ಅಖಂಡ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ. ಈ ದಿನ ಸ್ನಾನ, ದಾನ, ಜಪ ತಪಗಳನ್ನು ಮಾಡಿದರೆ ಎಲ್ಲವೂ ವಿಷ್ಣು ದೇವರಿಗೆ ಅರ್ಪಣೆಯಾಗುತ್ತದೆ. ಈ ದಿನ ನೀವು ಯಾವುದೇ ಪರಿಹಾರ ಮಾಡಿದರೆ, ಸತ್ಕರ್ಮಗಳನ್ನು ಮಾಡಿದರೆ ಸೂರ್ಯ ಹಾಗೂ ಚಂದ್ರಗ್ರಹಣದ ದಿನ ಮಾಡುವ ಪರಿಹಾರದ ಪುಣ್ಯಕ್ಕೆ ಸಮನಾದದ್ದು. ಈ ದಿನ ಮಾಡುವ ಕಾರ್ಯಗಳಿಂದ ಸಿಗುವ ಪುಣ್ಯಫಲವು ಸತ್ತ ನಂತರ ಬರುವ ಜನ್ಮಗಳಿಗೂ ಪ್ರಾಪ್ತಿಯಾಗುತ್ತದೆ. ಸ್ನಾನ ಆದ ನಂತರ ಮರೆಯದೆ ಪಿತೃತರ್ಪಣವನ್ನು ನೀಡಬೇಕು. 1 ಲೋಟ ಅಥವಾ ಚೊಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಕಪ್ಪು ಎಳ್ಳು, ಮೊದಲೇ ಕಿತ್ತುಕೊಂಡ ತುಳಸಿ ದಳ ಹಾಗೂ ಚಿಕ್ಕ ದರ್ಬೆ ಕಡ್ಡಿಯನ್ನು ಹಾಕಿ ತೋರು ಬೆರಳು ಹಾಗೂ ಹೆಬ್ಬೆರಳಿನ ಮಧ್ಯಭಾಗದಿಂದ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತು ಪಿತೃಗಳಿಗೆ ತರ್ಪಣವನ್ನು ಅರ್ಪಿಸಬೇಕು. ಕೇವಲ 5 ರಿಂದ 10 ನಿಮಿಷದಲ್ಲಿ ಈ ಕೆಲಸ ಮುಗಿದು ಹೋಗುತ್ತದೆ. ಪಿತೃಗಳನ್ನು ಈ ದಿನ ಎಂದು ಸ್ಮರಿಸಿಕೊಂಡರೆ, ಅವರಿಗೆ ತರ್ಪಣವನ್ನು ನೀಡಿದರೆ, ಯಾವ ಜ್ಯೋತಿಷಿ ಬಳಿ ಹೋಗಿ ನಿಮ್ಮ ಹಸ್ತವನ್ನು ತೋರಿಸಿ ನನ್ನ ಭವಿಷ್ಯ ಹೇಗಿದೆ ನೋಡಿ ಎಂದು ಕೇಳುವಂತ ಅಗತ್ಯ ಇರುವುದಿಲ್ಲ. ಅಷ್ಟರ ಮಟ್ಟಿಗೆ ಅದೃಷ್ಟ ಹಾಗೂ ಪುಣ್ಯಫಲ ಪಿತೃಗಳಿಂದ ನಿಮ್ಮ ಇಡೀ ಕುಟುಂಬಕ್ಕೆ, ವಂಶಕ್ಕೆ ಪ್ರಾಪ್ತಿಯಾಗುತ್ತದೆ. ಈ ದಿನವೇ ಆಚರಿಸಬೇಕು. ಈ ದಿನ ಅನ್ನದಾನ ಮಾಡೋದಾಗಿರಬಹುದು, ವಸ್ತ್ರದಾನ ಮಾಡೋದಾಗಿರಬಹುದು, ಶ್ವಾನಗಳಿಗೆ, ಇರುವೆಗಳಿಗೆ ಆಹಾರವನ್ನು ಹಾಕೋದಾಗಿರಬಹುದು, ಗೋಮಾತೆಗೆ ತರಕಾರಿ ಹಣ್ಣುಗಳನ್ನು ತಿನ್ನಿಸುವುದಾಗಿರಬಹುದು. ಮಾತು ಪಿತೃಗಳು ಸಂತೃಪ್ತರಾಗುತ್ತಾರೆ. ಇದು ಪಿತೃ ಸೇವೆಗೆ ಸಮನಾಗುತ್ತದೆ. ಈ ದಿನದಂದು ಜೇನುತುಪ್ಪ, ಗೋಧಿ ಹಾಗೂ ಮೂಲಂಗಿಯ ದಾನವನ್ನು ಕೂಡ ಮಾಡಿಕೊಳ್ಳಬಹುದು. ಈ ದಿನ ಪತ್ರೆಗಳನ್ನು, ಪುಷ್ಪಗಳನ್ನು ಕೀಳಬಾರದು. ಮನೆಯ ಅಂಗಳದಲ್ಲಿ ಬೆಳೆದ ಪುಷ್ಪಗಳನ್ನು ಕೀಳುವುದು, ಯಾವುದಾದರೂ ಮರಗಿಡಗಳ ಎಲೆಗಳನ್ನು ಕೀಳುವುದು ಮಾಡಬಾರದು. ಈ ದಿನ ಶಕ್ತಿ ದೇವತೆಗಳ ಪೂಜೆ ಮಾಡಬೇಕು. ಗ್ರಾಮ ದೇವತೆಗೆ ಪ್ರಿಯವಾಗುವ ಕೆಲಸಗಳನ್ನು ಮಾಡಿಕೊಳ್ಬೇಕು. ಗ್ರಾಮ ದೇವತೆಯ ಗುಡಿಯಲ್ಲಿ ನಿಂಬೆಹಣ್ಣಿನ ದೀಪ ಬೆಳಗಿಸಿ ದೇವಿ ಕಡಗಮಾಲಾ ಸ್ತೋತ್ರ ಪಾರಾಯಣ ಮಾಡಿ, ದುರ್ಗಾ ಅಷ್ಟೋತ್ತರವನ್ನು ಪಾರಾಯಣ ಮಾಡಿ, ಶಕ್ತಿ ದೇವತೆಯರ ಗುಡಿಯಲ್ಲಿ ಕುಂಕುಮಾರ್ಚನೆ ಮಾಡಿಸಿ ಆ ಕುಂಕುಮವನ್ನು ಇಡೀ ಕುಟುಂಬದವರು ಅಣೆಗಿಟ್ಟುಕೊಳ್ಳಿ. ಇದರಿಂದ ಶತ್ರುಬಾಧೆಗಳು ಕಳೆಯುತ್ತದೆ. ಈ ಸಮಯದಲ್ಲಿ ಉಂಟಾಗುವಂತಹ ಅನಾರೋಗ್ಯ, ಕಲಹ, ಮಾನಸಿಕ ಕಿರಿಕಿರಿ, ಅಪಘಾತಕ ಕಂಟಕಗಳು ತಪ್ಪಿ ಹೋಗಿ ಶಿವನ ದೇವಸ್ಥಾನಕ್ಕೆ ಈ ದಿನದಂದು ತೆರಳಿ, ಶಿವನ ದೇವಸ್ಥಾನಕ್ಕೆ ತೆರಳಿ ಈ ದಿನ ಶಿವದರ್ಶನ ಮಾಡಿ, ಅರಳಿ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ, ಸಾಕ್ಷಾತ್ ವಿಷ್ಣು ದೇವರು ಅಶ್ವತ್ಥ ಮರದ ರೂಪದಲ್ಲಿ ನೆಲೆಸಿರುತ್ತಾರೆ. ಒಮ್ಮೆ ಚಂದ್ರದೇವನಿಗೆ ಚರ್ಮದ ಸಮಸ್ಯೆ ಬಂದಾಗ ಶಿವನಿಗೆ ಹಸುವಿನ ಹಾಲು ಹಾಗೂ ಮೊಸರಿನಿಂದ ಅಭಿಷೇಕ ಮಾಡಿ ತನಗಿದ್ದ ಚರ್ಮದ ಸಮಸ್ಯೆಯನ್ನು ಹೋಗಲಾಡಿಸಿಕೊಂಡನಂತೆ. ಅದು ಕೂಡ ಈ ದಿನವೇ ಅಭಿಷೇಕ ಮಾಡಿದ್ದು. ಆದ್ದರಿಂದ ಮರೆಯದೆ ಶಿವನಿಗೆ ಈ ದಿನ ನಿಮ್ಮ ಮನೆಯಲ್ಲಾಗಿರಬಹುದು, ದೇವಸ್ಥಾನದಲ್ಲಾಗಿರಬಹುದು, ಹಸುವಿನ ಹಾಲು ಹಾಗೂ ಮೊಸರಿನಿಂದ ಅಭಿಷೇಕ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ. ಇದರಿಂದ ಕುಟುಂಬದವರ ಆರೋಗ್ಯ ಕೂಡ ವೃದ್ಧಿಯಾಗುತ್ತದೆ. ಹಿಂದೆ ಅರ್ಚಕರೊಬ್ಬರು ಈ ದಿನ ಶಿವಲಿಂಗದ ಮೇಲೆ ಒಂದು ಬಿಲ್ವ ಪತ್ರೆಯನ್ನು ಇಡುತ್ತಾರೆ. ಆ ಎಲೆಯ ಮೇಲೆ ಇದ್ದ ಕಪ್ಪು ಇರುವೆಯೆಂದು ಯಾವ ಕಡೆ ಹೋಗಬೇಕೆಂದು ತಿಳಿಯದೆ ಶಿವಲಿಂಗದ ಸುತ್ತ 3 ಸುತ್ತು ಹಾಕುತ್ತದೆ. ತನಗೆ ತಿಳಿಯದೆಯೇ ಶಿವಲಿಂಗಕ್ಕೆ 3 ಪ್ರದಕ್ಷಿಣೆ ಹಾಕಿದ ಕಾರಣದಿಂದ ಮರುಜನ್ಮದಲ್ಲಿ ಆ ಇರುವೆಯು ಕಾಶಿ ರಾಜ್ಯಕ್ಕೆ ರಾಜನಾಗಿ ಜನಿಸಿ ಸಕಲ ಐಶ್ವರ್ಯ ಪಡೆಯಿತೆಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಅಂತಹ ಶಕ್ತಿ ಈ ದಿನ ಪ್ರತಿಯೊಬ್ಬರೂ ಶಿವಲಿಂಗಕ್ಕೆ ಮರೆಯದೆ ಪ್ರದಕ್ಷಿಣೆ ಮಾಡಬೇಕು. ಶಿವಾಲಯದಲ್ಲಿ ಈ ದಿನ ಪ್ರದಕ್ಷಿಣೆ ಮಾಡಿ ಶಿವನ ದರ್ಶನವನ್ನು ಮಾಡಿ ಬಂದರೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗೆ ಈ ದಿನ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕಾದ್ರೆ ಒಂದು ನಿಂಬೆ ಹಣ್ಣನ್ನು ನಿಮ್ಮ ಮನೆ ದೇವರ ಹೆಸರಲ್ಲಿ ಹೇಳಿ ಕೈನಲ್ಲಿ ಹಿಂಡಿ. ಇದು ಕುಟುಂಬಕ್ಕೆ ಇರುವ ದಾರಿದ್ರ್ಯ ದೋಷಗಳು, ಜನಗಳ ದೃಷ್ಟಿ ದೋಷಗಳು, ಹಣಕಾಸು, ಆರೋಗ್ಯ ಸಮಸ್ಯೆ, ಶತ್ರುಕಾಟಗಳು ದೂರವಾಗಬೇಕೆಂತ ಬೇಡಿಕೊಳ್ಬೇಕು. ಜೊತೆಗೆ ಬಗಳಾಮುಖಿ ದೇವಿಯ ಸಂಕಲ್ಪವನ್ನ ಮಾಡಿಕೊಳ್ಳಬೇಕು. ಬಗಳಾಮುಖಿ ದೇವಿಯನ್ನ ನೆನೆಯುತ್ತಾ ಓಂ ಐಂ ಹ್ರೀಂ ಶ್ರೀಂ ಬಂ ಬಂಗಳಾಮುಖಿ ದೇವಿಯೇ ನಮಃ ಎಂದು 3 ಬಾರಿ, 21 ಬಾರಿ ಅಥವಾ 108 ಬಾರಿ ಹೇಳಿಕೊಂಡು ದೀಪಾರಾಧನೆ ಮಾಡಬೇಕು. ಈ ನಿಂಬೆ ಹಣ್ಣನ್ನು ಒಂದು ಚೊಂಬಿನ ನೀರಿಗೆ ಹಿಂಡಿ ಮನೆಯ ಎಲ್ಲ ಮೂಲೆ ಮೂಲೆಗೂ ಹಾಗೂ ಬಾಗಿಲಿನ ಹೊರಭಾಗದಲ್ಲಿಯೂ ಪ್ರೋಕ್ಷಣೆ ಮಾಡಬೇಕು. ಪ್ರೋಕ್ಷಣೆ ಮಾಡುವಾಗ ಬಗಳಾಮುಖಿ ದೇವಿಯನ್ನ ನೆನೆದು ನಮಗೆ ಕೇಡುಂಟು ಮಾಡುವ ಶತ್ರುಗಳಿಗೆ ಒಳಿತನ್ನ ಮಾಡು, ಅವರ ಬಾಯನ್ನ ಕಟ್ಟು,
ಅವರಿಗೆ ಒಳ್ಳೆಯ ಬುದ್ಧಿ ಕೊಡು. ನಮ್ಮ ಮನೆಯ ಯಜಮಾನನಿಗೆ ಇರುವ ಹಣಕಾಸಿನ ಅಡೆತಡೆಗಳನ್ನು ನೀಗಿಸು. ಎಲ್ಲ ವಿಧದಲ್ಲೂ ಏಳಿಗೆಯನ್ನು ನೀಡಿ ನಮ್ಮ ಕುಟುಂಬದ ರಕ್ಷಣೆಯಾಗಿ ನಿಲ್ಲು ಅಂತ ಬೇಡಿಕೊಳ್ಬೇಕು. ಹೀಗೆ ಕೈನಲ್ಲಿ ಹಿಡಿದು ಅಭಿಮಂತ್ರಿಸಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಆ ನಿಂಬೆಹಣ್ಣಿನ ರಸದ ಶಕ್ತಿಯಿಂದ ಮನೆಗೆ ದುರ್ಗೆಯ ಸರ್ವಶಕ್ತಿ ಸ್ವರೂಪಿಣಿಯಾದ ಬಗಳಾಮುಖಿ ದೇವಿಯ ಅಪಾರ ರಕ್ಷಣೆ ಪ್ರಾಪ್ತಿಯಾಗುತ್ತದೆ. ಇನ್ನು ಕೊನೆಯ ದಿನ ಆಗಿರೋದ್ರಿಂದ ವಿಷ್ಣು ಹಾಗೂ ಮಹಾಲಕ್ಷ್ಮಿ ದೇವಿಯನ್ನ ಈ ರೀತಿಯಾಗಿ ಬೇಡಿಕೊಳ್ಳಿ. ಭಗವಂತ ಶ್ರೀ ಮಹಾವಿಷ್ಣು, ಈ ನಿನ್ನ ಪುರುಷೋತ್ತಮ ಮಾಸದಲ್ಲಿ ತಿಳಿದು ತಿಳಿಯದೆ ನನ್ನಿಂದ ಏನಾದರೂ, ನನ್ನ ಕುಟುಂಬದಿಂದ ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮಿಸು. ನನ್ನೆಲ್ಲ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ನೀನೇ ಅನುಗ್ರಹಿಸು. ನಿನ್ನ ಸೇವೆ ಹಾಗೂ ಸ್ಮರಣೆ ಮಾಡುವ ಮತ್ತಷ್ಟು ಶಕ್ತಿಯನ್ನು ನನಗೂ ನನ್ನ ಕುಟುಂಬಕ್ಕೂ ನೀಡೆಂದು ಭಕ್ತಿಯಿಂದ ಕೇಳಿಕೊಳ್ಬೇಕು. ಈ ದಿನವನ್ನು ಈ ರೀತಿಯಾಗಿ ಮುಗಿಸಬೇಕು. ಹೀಗೆ ವಿಷ್ಣು ಹಾಗೂ ಲಕ್ಷ್ಮೀ ದೇವಿಯನ್ನ ಬೇಡಿಕೊಂಡ್ರೆ ನೀವು ಮಾಡುವ ಪೂಜೆಗೆ ಮತ್ತಷ್ಟು ಫಲಪ್ರಾಪ್ತಿಯಾಗುತ್ತದೆ. ಆರ್ಥಿಕ ಆರೋಗ್ಯ ಸಂಕಷ್ಟಗಳು ದೂರವಾಗುತ್ತದೆ. ಇನ್ನು ಈ ದಿನ ನೀವು ಯಾವ ಕೆಲಸವನ್ನ ಮಾಡ್ತೀರೋ ಅದೇ ಕೆಲಸವನ್ನ ಮತ್ತೆ 3 ಬಾರಿ ಮಾಡುವ ಶಕ್ತಿ ಆ ಭಗವಂತ ನಿಮಗೆ ನೀಡುತ್ತಾನೆ. ಈ ದಿನ ನೀವು ಮಾಡುವ ಕೆಲಸಗಳನ್ನ ಮತ್ತೆ ಮತ್ತೆ ಮಾಡುವಂತೆ ಆಶೀರ್ವದಿಸುತ್ತಾನೆ. ಉದಾಹರಣೆಗೆ, ಯಾವುದಾದರೂ ದಾನ ಮಾಡ್ತೀರಾ, ಉತ್ತಮ ಕೆಲಸಗಳನ್ನ ಮಾಡ್ತೀರಾ, ಏನನ್ನಾದರೂ ನಿಮಗೋಸ್ಕರ ನಿಮ್ಮ ಕುಟುಂಬದವರಿಗೋಸ್ಕರ ಖರೀದಿ ಮಾಡ್ತೀರಾ, ಮನೆ ಆಗಿರಬಹುದು, ವಾಹನ ಆಗಿರಬಹುದು, ಭೂಮಿ ಆಗಿರಬಹುದು, ಇವುಗಳನ್ನು ಖರೀದಿ ಮಾಡಿದರೆ ಮತ್ತೆ ಮತ್ತೆ ಖರೀದಿ ಮಾಡುವಷ್ಟು ಶಕ್ತಿ ಹಾಗೂ ಅನುಗ್ರಹ ನಿಮಗೆ ಸಿಗುತ್ತದೆ. ದಾನಗಳಲ್ಲಿ ವಸ್ತ್ರದಾನ, ಅನ್ನದಾನ, ಯಾವುದೇ ರೀತಿಯ ದಾನಗಳನ್ನು ಮಾಡಿದರೆ ಮತ್ತೆ ಮತ್ತೆ ನಿಮಗೂ ಸಾಕಾಗಿ ಮತ್ತೊಬ್ಬರಿಗೆ ಹಂಚುವಷ್ಟು ಐಶ್ವರ್ಯವನ್ನು ದೇವರು ನೀಡುತ್ತಾನೆ. ಆದ್ದರಿಂದ ಈ ದಿನ ಮರೆಯದೆ ದಾನಗಳನ್ನು ಮಾಡಿ, ಆದಷ್ಟು ಉತ್ತಮ ಕೆಲಸಗಳನ್ನೇ ಮಾಡಿ. ಯಾವುದೇ ಕಾರಣಕ್ಕೂ ಸಾಲ ಮಾಡಬೇಡಿ, ಬಂಗಾರ ಗಿರವಿಗಿಡಬೇಡಿ. ಈ ಕೆಲಸಗಳು ಈ ದಿನ ಮಾಡಿದರೆ ಮತ್ತೆ ರಿಪೀಟ್ ಆಗುತ್ತದೆ. ಇದರ ಬದಲಿಗೆ ಮನೆಯಲ್ಲಿರುವಂಥ ಬಂಗಾರದ ಎಲ್ಲ ಆಭರಣಗಳನ್ನು ಹೊರತೆಗೆದು ಅರಿಶಿದನದ ನೀರಿನಿಂದ 1 ಬಾರಿ ಶುದ್ಧ ಜಲದಿಂದ ಮತ್ತೊಂದು ಬಾರಿ ತೊಳೆದು ಒಣಬಟ್ಟೆಯಲ್ಲಿ ಒರೆಸಿ ಮಹಾಲಕ್ಷ್ಮಿಯ ಮುಂದಿಟ್ಟು ಪೂಜೆ ಮಾಡಿ ಮತ್ತೆ ಬೀರುವಿನ ಒಳಗೆ ಎತ್ತಿಡಿ. ಇದರಿಂದ ಮನೆಯಲ್ಲಿರುವ ಬಂಗಾರಕ್ಕಿರುವಂತಹ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ. ಮತ್ತೆ ಮತ್ತೆ ಬಂಗಾರ ಖರೀದಿಸುವ ಶಕ್ತಿ ನಿಮಗೆ ಸಿಗುತ್ತದೆ. ಈ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಹಳದ ಬಣ್ಣದ ಬಟ್ಟೆಯನ್ನು ಧರಿಸಿ ಸೂರ್ಯ ದೇವರಿಗೆ ಆರ್ಘ್ಯ ನೀಡಿ ಒಂದು ಚಾಪೆ ಅಥವಾ ಮಣೆಯ ಮೇಲೆ ಕುಳಿತುಕೊಂಡು ಕಡಲೆ ಕಾಳುಗಳನ್ನು ಒಂದು ಬಟ್ಟಲಿಗೆ ಹಾಕುತ್ತಾ 108 ಬಾರಿ ಈ ವಿಶೇಷ ಮಂತ್ರವನ್ನು ಹೇಳಿಕೊಳ್ಳಿ. ನೀವೇನನ್ನು ಕೇಳಿಕೊಳ್ಳುವಿರೋ ಅದು ನಿಮಗೆ ಸಿದ್ಧಿಯಾಗುತ್ತದೆ. ಈ ಮಂತ್ರ ಈ ವಿಧವಾಗಿದೆ: ಓಂ ಐಂ ಹ್ರೀಂ ಶ್ರೀಂ ಕಂ ಹ್ರೀಂ ಐಂ ಪುಷ್ಯಮಹೇ ನಮಃ. ಮತ್ತೊಮ್ಮೆ ಹೇಳ್ತೀವಿ ಕೇಳಿ: ಓಂ ಐಂ ಬ್ರೀಂ ಶ್ರೀಂ ಕಂ ಹ್ರೀಂ ಐಂ ಪುಷ್ಯಮಯೇ ನಮಃ. ಬೀಜಾಕ್ಷರಗಳನ್ನು ಒಳಗೊಂಡಂಥ ಈ ಮಂತ್ರವನ್ನು ಮೊದಲು ಒಂದು ಕಾಗದದ ಮೇಲೆ ಅಥವಾ ಅರಳಿ ಎಲೆಯ ಮೇಲೆ ಬರೆದು ನಿಮ್ಮ ಇಷ್ಟ ದೇವರ ಮುಂದಿಟ್ಟು ನಮಸ್ಕಾರ ಮಾಡಿಕೊಳ್ಳಿ. ಈ ದಿನ ಮನೆಗೆ 21 ಆಗಿರಬಹುದು, 11 ಆಗಿರಬಹುದು, ಅರಿಶಿನದ ಕೊಂಬನ್ನು ತೆಗೆದುಕೊಂಡು ಬಂದು ಮಾಲೆಯ ರೀತಿ ತಯಾರಿಸಿ ನಿಮಗೆ ಇಷ್ಟವಾದ ಗುರುಗಳು, ಕೆಲವರಿಗೆ ದುರ್ಗೆ, ಇನ್ನು ಕೆಲವರಿಗೆ ರಾಯರು, ಕೆಲವರಿಗೆ ದತ್ತಾತ್ರೇಯ ಸ್ವಾಮಿ, ಶಿರಡಿ ಸಾಯಿಬಾಬಾ, ಗಣೇಶ, ವೆಂಕಟೇಶ್ವರ, ಆಂಜನೇಯ ಸ್ವಾಮಿ, ಹೀಗೆ ನಿಮಗೆ ಯಾವ ದೇವರು ಗುರುವಾರವಾಗಿರುತ್ತದೋ, ಇಷ್ಟ ದೇವರಾಗಿರುತ್ತಾರೋ ಅವರ ಫೋಟೋಗೆ ಅಥವಾ ಸಂಬಂಧಿಸಿದ ದೇಗುಲಕ್ಕೆ ಈ ಅರಿಶಿನದ ಕೊಂಬಿನ ಮಾಲೆಯನ್ನು ಅರ್ಪಿಸಿ. ಇದರಿಂದ ಗುರುವಿನ ಅಪಾರ ಅನುಗ್ರಹ ಸಿಗುತ್ತದೆ. ಆಗ ಕರ್ಮಫಲದಾತನಾದ ಶನಿದೇವರ ಜೊತೆಗೆ ನವಗ್ರಹಗಳ ಆಶೀರ್ವಾದ ನಿಮಗೆ ಬಹಳ ಸುಲಭವಾಗಿ ಸಿಗುತ್ತದೆ. ನಿಮ್ಮ ಇಷ್ಟ ಗುರುಗಳ ಮೂಲಕ ಯಾವುದಾದರೂ ಮಂತ್ರೋಪದೇಶಗಳನ್ನು ಪಡೆದಿದ್ದರೆ ಮಂತ್ರ ಜಪ ಆರಂಭಿಸಿ. ರಾಮಕೋಟಿ ಬರೆಯಲು ಆರಂಭಿಸುವುದಕ್ಕೆ ಕೂಡ ಈ ದಿನ ಸೂಕ್ತವಾಗಿದೆ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಕೇಳಲು ಈ ದಿನ ಆರಂಭಿಸಿ. ನಿಮ್ಮ ಇಷ್ಟ ಗುರುಗಳ ಚರಿತ್ರೆಯನ್ನು ಈ ದಿನ ಮರೆಯದೆ ಕೇಳಿ. ಮನೆಗೆ ತುಳಸಿ ಗಿಡ ಇಲ್ಲವೆಂದರೆ ತಪ್ಪದೆ ಈ ದಿನ ತನ್ನಿ. ತುಳಸಿಯ ಮುಂದೆ ಚಿಕ್ಕ ತುಪ್ಪದ ದೀಪವನ್ನು ಹಚ್ಚಿಟ್ರೆ ಅಷ್ಟೈಶ್ವರ್ಯ ಮನೆಗೆ ಪ್ರಾಪ್ತಿಯಾಗುತ್ತದೆ. ಒಂದು ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗಲು ಅಥವಾ ಒಂದು ಬಾಡಿಗೆ ಮನೆಯಿಂದ ಮತ್ತೊಂದು ಬಾಡಿಗೆ ಮನೆಗೆ ಹೋಗಲು ಈ ದಿನ ತುಂಬ ಶುಭವಾಗಿದೆ. ಈ ಅದ್ಭುತವಾದ ದಿನದಂದು ಗಣೇಶನ ಮೂರ್ತಿಯನ್ನು ಮನೆಗೆ ತಂದು ಪೂಜಿಸಲು ಆರಂಭ ಮಾಡಿದರೆ ಧನ ಧಾನ್ಯಾದಿಗಳಿಗೆ ಮನೆಯಲ್ಲಿ ಎಂದಿಗೂ ಕೊರತೆ ಉಂಟಾಗುವುದಿಲ್ಲ. ಅದೆಷ್ಟೋ ವರ್ಷಗಳಿಂದ ಇದ್ದ ಬಡತನ, ಅನಾರೋಗ್ಯ ದೂರವಾಗಿ ನೀವು ಕೇಳಿದ್ದಕ್ಕಿಂತಲೂ ಹೆಚ್ಚಿನ ಸುಖಜೀವನ ನಿಮಗೆ ಪ್ರಾಪ್ತಿಯಾಗುತ್ತದೆ. ಈ ದಿನ 5 ಅರಳಿ ಎಲೆಗಳಿಗೆ ಹಿಂದೆ ಹಾಗೂ ಮುಂದೆ 2 ಕಡೆ ಸಂಪೂರ್ಣ ಗಂಧವನ್ನು ಹಚ್ಚಿ ನಿಮ್ಮ 2 ಕೈಗಳಿಂದ ಹರಿಯುವ ನೀರಿನಲ್ಲಿ 5 ಎಲೆಗಳನ್ನು ಬಿಡಬೇಕು. ಯಾವಾಗ ನೀವು ಗಂಧ ಹಚ್ಚಿದ ಅರಳಿ ಎಲೆಗಳು ನೀರಿನ ಜೊತೆಗೆ ಹರಿದು ಹೋಗುತ್ತವೆ, ಈ ದಿನದಂದು ನಿಮ್ಮ ಆರ್ಥಿಕ ಸಮಸ್ಯೆಗಳು ನಿಮ್ಮಿಂದ ದೂರವಾಗುತ್ತದೆ. ₹1 ಖರ್ಚಿಲ್ಲದ ಈ ಪರಿಹಾರ ನಿಮಗೆ ಮುಂದಿನ ವರ್ಷದ ತನಕವೂ ಯಶಸ್ಸು, ದೊಡ್ಡ ಮಟ್ಟದ ಅದೃಷ್ಟವನ್ನು ನೀಡುತ್ತಲೇ ಇರುತ್ತದೆ.
ಪ್ರತಿದಿನ ಬಂದಾಗಲೂ ಇದೇ ಪರಿಹಾರವನ್ನು ನೀವು ಮಾಡಿಕೊಳ್ಳಬಹುದು. ಈ ದಿನ ತುಪ್ಪದ ದೀಪ ಹಚ್ಚಿ ಹಣೆಗೆ ವಿಭೂತಿ, ಗಂಧ, ಕುಂಕುಮವನ್ನಿಟ್ಟುಕೊಳ್ಳಿ. ಸಾಲದ ಸಮಸ್ಯೆ, ಕೋರ್ಟ್ ಕೇಸ್ ಸಮಸ್ಯೆ, ಮಾನಸಿಕ ಕಿರಿಕಿರಿ, ಮದುವೆ ವಿಳಂಬ, ಕೆಲಸಗಳಲ್ಲಿ ವಿಘ್ನ ಎಲ್ಲ ಸಮಸ್ಯೆಗೂ ಕಡಲೆಕಾಳನ್ನು ಈ ದಿನ ನೆನೆಸಿ ಕಡಲೆಕಾಳಿನ ಉಸ್ಲಿ ಪ್ರಸಾದ ಮಾಡಿ 4 ಜನರಿಗೆ ಹಂಚಿ. ಇದೆ ನೋಡಿದ್ರಲ್ಲ, ಈ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಿದರೆ ಅದೃಷ್ಟ ಪ್ರಾಪ್ತಿಯಾಗುತ್ತದೆ, ಪಿತೃಗಳ ಅನುಗ್ರಹ ಸಿಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಪುರುಷೋತ್ತಮ, ಜೈ ಮಹಾಲಕ್ಷ್ಮೀ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.